ಶ್ರಾವಣ ಮಾಸ ಬಂತೆಂದ್ರೆ ಸಾಕು, ಹಿಂದೂ ಸಂಪ್ರದಾಯದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ಪೂಜಿಸುವ ಭಕ್ತರು ಮಾಂಸಾಹಾರವನ್ನ ತ್ಯಜಿಸುತ್ತಾರೆ. ಇನ್ನು ಶ್ರಾವಣ ಮಾಸ ಮುಕ್ತಾಯದ ನಂತರ ಗೌರಿ ಗಣೇಶ ಹಬ್ಬ ಬರುತ್ತದೆ. ಹಬ್ಬದ ಸಂಭ್ರಮ ಕಳೆಯುತ್ತಿದ್ದಂತೆ ಮಾಂಸಾಹಾರ ಸೇವನೆ ಎಂದಿನಂತೆ ಮುಂದುವರಿಯುತ್ತದೆ. ಅಂದಹಾಗೆ ಶ್ರಾವಣ ಮುಗಿದ ನಂತರ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿ ಮೂರ್ತಿಗಳನ್ನು ವಿಸರ್ಜನೆ ಮಾಡುತ್ತಾರೆ. ಸಾಕಷ್ಟು ಮಂದಿ ಭಾನುವಾರ ವರ್ಷದ ತೊಡಕು ಹೆಸರಲ್ಲಿ ಮಾಂಸಾಹಾರ ಸೇವನೆಗೆ ಮುಂದಾಗಿದ್ದ ದೃಶ್ಯಗಳು ಕಂಡುಬಂತು. ಚಿಕ್ಕಬಳ್ಳಾಪುರ ನಗರದ ಗಲ್ಲಿಗಳಲ್ಲಿರುವ ಮಾಂಸದ ಅಂಗಡಿಗಳ ಮುಂದೆ ಬೆಳಗಿನ ಜಾವದಿಂದಲೇ ಸರದಿ ಸಾಲಿನಲ್ಲಿ ನಿಂತು ಖರೀದಿಸಿ ಸಂಭ್ರಮಿಸಿದ್ದಾರೆ. ಚಿಕನ್ಗೆ ಇನ್ನು ನಮಗೆ ಸಿಕ್ಕೇ ಇಲ್ಲ, ತಗೊಳ್ತಾ ಇದ್ದೀವಿ, ಕ್ಯೂವಲ್ಲಿ ಇದ್ದೀವಿ. ಫುಲ್ಲು ಡಿಮ್ಯಾಂಡ್ ಇದೆ ಚಿಕನ್ಗೆ. ಎಲ್ಲಿ ವಿಪರೀತ ಗಣೇಶ ಹಬ್ಬಗಳಿತ್ತಲ್ಲ, ಅದರಿಂದ ಸ್ವಲ್ಪ ಡಿಮ್ಯಾಂಡ್ ಇತ್ತು. ಬೆಳಗ್ಗೆ 8 ಗಂಟೆಗೆ ಬಂದು ಕೂತಿರೋದು, ಇನ್ನೂ 1 ಅವರಿಂದ ಕಾತ್ಕೊಂಡಿದ್ದೀವಿ, ಇನ್ನೂ ಆಗ್ತಾಯಿಲ್ಲ ತಗೊಳಕ್ಕೆ. ಫುಲ್ಲು ಜನ ಜಾಸ್ತಿ ಇದ್ದಾರೆ. ಅದರಿಂದ ಎಲ್ಲ ಗಣೇಶ ಹಬ್ಬ ಎಲ್ಲ ಇತ್ತಲ್ಲ, ಅದರಿಂದ ನಾನು 8 ಗಂಟೆಗೆ ಬಂದಿದ್ದೀನಿ, ಇನ್ನು ನಮ್ಗೆ ಸಿಕ್ಕೇ ಇಲ್ಲ ಚಿಕನ್ನು. ಚಿಕನ್ 220 ರೂಪಾಯಿ ಇದೆ. ಮೊನ್ನೆ ತೊಗೊಳೋವಾಗ 150 170 ಇತ್ತು. ಅದರಿಂದ ಈಗ ಸ್ವಲ್ಪ ಗಣೇಶರಿಗೆಲ್ಲ ಖಾಲಿ ಮಾಡ್ತಾಯಿದ್ದಾರೆ. ಅದೇ ಯಾರೂ ತಿಂದಿಲ್ಲ. ಭಾನುವಾರ ಎಲ್ಲ ಬಂದುಬಿಟ್ಟಿದ್ದೀವಿ. ಇನ್ನು ಪ್ರತಿ ಮಾಂಸದ ಅಂಗಡಿಗಳಲ್ಲಿ ಕುರಿ, ಮೇಕೆ ಮಾಂಸವು ಪ್ರತಿ ಕೆಜಿಗೆ 750 ರಿಂದ 800 ರೂಪಾಯಿಯವರೆಗೆ ಮಾರಾಟವಾಗಿದೆ. ಗ್ರಾಹಕರು ಖರೀದಿಯ ಭರಾಟೆಯಿಂದ ಈ ಬಾರಿ ಕಳೆದ ವರ್ಷಕ್ಕಿಂತ ಉತ್ತಮ ವ್ಯಾಪಾರವಾಗಿದೆ ಎಂದು ವ್ಯಾಪಾರಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಟನ್ ಮಾರ್ಕೆಟಲ್ಲಿ ಅಂಗಡಿ ಇವತ್ತು ಶ್ರಾವಣ ಮುಗಿದು ಎಲ್ಲ ಹಿಂದೂ ಬಾಂಧವರು ಬರ್ತಾ ಇದ್ದಾರೆ. ಮಟನ್ಗೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ. 1.5 ತಿಂಗಳು ಫುಲ್ ಲಾಸಲ್ಲಿದ್ವಿ, ವ್ಯಾಪಾರನೇ ಇರಲಿಲ್ಲ. ಒಂದು ಮರಿ ಕೊಯ್ದು ಸೇಲ್ ಆಗ್ತಾ ಇರಲಿಲ್ಲ. ಇವಾಗ 3 ದಿವಸದಿಂದ ಸೇಲ್ ಆಗ್ತಾಯಿದೆ. ನಮ್ಮ ಹತ್ರ 800 ರೂಪಾಯಿ, ಬೇರೆ ಕಡೆ ಬೇರೆ ರೇಟ್. ಎಲ್ಲ ಒಂದೇ ರೇಟೆ. ತಲೆ 800, 600, 1000, 500. ತಲೆ ಸೈಜ್ ಮೇಲೆ ಹೋಗುತ್ತೆ. ಒಂದು 20 ಕುರಿ ಕೊಯ್ದು ಬರ್ತಾ ಇದ್ದಾರೆ. ಇನ್ನು ತಮ್ಮ ತಮ್ಮ ಏರಿಯಾ ಊರುಗಳಲ್ಲಿ ಪ್ರತಿಷ್ಠಾಪಿಸಿರುವ ಗಣಪತಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಿ 1 ತಿಂಗಳಿಂದ ಮಾಂಸ ತ್ಯಜಿಸಿ ಕೂತಿದ್ದ ಮಾಂಸ ಪ್ರಿಯರು ಇದೀಗ ವರ್ಷದ ತೊಡಕನ್ನ ಭರ್ಜರಿ ಬಾಡೂಟದ ಮೂಲಕ ಸಂಭ್ರಮಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.